ಸಾಫ್ಟಾಗಿ ಹೋಟೆಲಲ್ಲಿ ಕೊಡ್ತಾರಲ್ಲ ಆ ಥರ ಗುಲಾಬ್ ಜಾಮೂನ್ ಮಾಡಲಿಕ್ಕೆ ನಾನಿಲ್ಲಿ ಒಂದು ದೊಡ್ಡ ಪಾತ್ರೆಗೆ ಒಂದು 2 ಕಪ್ ಆಗೋಷ್ಟು ಸಕ್ಕರೆ, ಒಂದು 4 ಏಲಕ್ಕಿ, ಹಾಗೆ ಒಂದು 3 ಕಪ್ ಆಗೋಷ್ಟು ನೀರು ಹಾಕ್ಕೊಂಡು ಒಲೆ ಮೇಲೆ ಇಟ್ಕೊಂಡು ಚೆನ್ನಾಗಿ ಕುದಿಸ್ತೀನಿ. ಇದು ಅಂಟು ಪಾಕ ಬರೋವರೆಗೂ ಕುದಿಸ್ಕೊಂಡು ಆಫ್ ಮಾಡ್ಕೋಬೇಕು. ಅಷ್ಟರಲ್ಲಿ ಈ ಜಾಮೂನ್ ಹಿಟ್ಟಿರುತ್ತಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪನೇ ಹಾಲು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ನಾದೋದಾದರೆ ಚಪಾತಿ ಹಿಟ್ಟಿನ ಥರ ನಾದಬಾರ್ದು, ಜಸ್ಟ್ ಲೈಟ್ ಹ್ಯಾಂಡಲ್ಲಿ ಮಿಕ್ಸ್ ಮಾಡಿಕೊಂಡು ಈ ಥರ ನೋಡಿ ಉಂಡೆಗಳನ್ನಾಗಿ ಮಾಡ್ಕೋಬೇಕು. ಕ್ರ್ಯಾಕ್ ಇಲ್ಲದೆ ಇರೋ ಥರ ಉಂಡೆ ಮಾಡಿಕೊಂಡು, ಇವಾಗ ನೋಡಿ ಇದು ಅಂಟು ಪಾಕ ಬಂದಿದೆ. ಇದನ್ನು ಗ್ಯಾಸ್ ಫ್ಲೇಮ್ ಆಫ್ ಮಾಡಿಕೊಂಡು ಮುಚ್ಚಿ ಇಟ್ಟಿದ್ದೀನಿ. ಇವಾಗ ಈ ಥರ ಜಾಮೂನ್ಗಳನ್ನ 2 ಶೇಪಲ್ಲಿ ಮಾಡ್ಕೊಂಡಿದ್ದೀನಿ. ಎಣ್ಣೆ ಕೂಡ ಚೆನ್ನಾಗಿ ಕಾಯ್ದಿತ್ತು. ಎಣ್ಣೆ ಪೂರ್ತಿ ಹೈ ಫ್ಲೇಮ್ಲಿ ಕಾಯಿಸಬಾರ್ದು, ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಜಾಸ್ತಿ ಹೊತ್ತು ಫ್ರೈ ಮಾಡಿಕೊಂಡು ಮಾಡಿಟ್ಟಿರುವಂಥ ಪಾಕಕ್ಕೆ ಈ ಜಾಮೂನ್ ಉಂಡೆಗಳನ್ನು ಹಾಕ್ಕೊಂಡು ಒಂದು 2ರಿಂದ 3 ಗಂಟೆ ಬಿಟ್ಟು ನೋಡಿದ್ರೆ ರುಚಿಯಾಗಿರುವಂಥ ಪಾಕ ಹೀರ್ಕೊಂಡಿರುವಂಥ ಟೇಸ್ಟಿಯಾಗಿರುವಂಥ ಹೋಟೆಲ್ ಶೈಲಿಯಲ್ಲಿ ಟೇಸ್ಟ್ನಲ್ಲಿರುವಂಥ ಜಾಮೂನ್ ರೆಡಿ ಆಗುತ್ತೆ. ಖಂಡಿತ ಈ ರೆಸಿಪಿ ಇಷ್ಟ ಆದರೆ ಲೈಕ್